ಜಾತಿಗಣತಿ ಮರು ಸಮೀಕ್ಷೆಗೂ ಮೊದಲೇ ಆಕ್ಷೇಪಗಳು ಜೋರಾಗ್ತಾ ಇದೆ. ಮರು ಸಮೀಕ್ಷೆಗೆ ಪ್ರಬಲ ಸಮುದಾಯಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವಂತೆ. ಬಿಎಸ್ವೈ ನೇತೃತ್ವದಲ್ಲಿ ಲಿಂಗಾಯತ ನಾಯಕರ ಸಭೆ ಕೂಡ ಖಾಸಗಿ ಹೋಟೆಲ್ನಲ್ಲಿ ಆಗುತ್ತೆ. ಲಿಂಗಾಯತ ನಾಯಕರ ಸಭೆ ಬೊಮ್ಮಾಯಿ, ಶೆಟ್ಟರ್, ವಿಜೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಈಗ ತೀವ್ರ ವಿರೋಧ ಕೇಳಿ ಬರ್ತಾ ಇದೆ ಮರು ಸಮೀಕ್ಷೆಗೆ. ಬಿಎಸ್ವೈ ನೇತೃತ್ವದಲ್ಲಿ ಲಿಂಗಾಯತ ನಾಯಕರ ಸಭೆ ಆಗ್ತಾ ಇದ್ದು, ಈ ಸಭೆಯಲ್ಲಿ ಇದೊಂದು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಮಾಡೋಕೆ ತೀರ್ಮಾನ ಮಾಡಿದ್ದಾರೆ. ಬೊಮ್ಮಾಯಿ, ಶೆಟ್ಟರ್, ವಿಜೇಂದ್ರ ಅಂದ್ರೆ ಲಿಂಗಾಯತ ಸಮುದಾಯದ ನಾಯಕರು, ಬಿಜೆಪಿಯ ಲೀಡರ್ಸ್ಗಳು ಸೇರಿದ್ದಾರೆ. ಸರ್ಕಾರದ ನಡೆಗೆ ಲಿಂಗಾಯತ ನಾಯಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಯಡಿಯೂರಪ್ಪ ಬಳಿ ಅಭಿಪ್ರಾಯವನ್ನ ನಾಯಕರುಗಳು ಹಂಚಿಕೊಳ್ತಾ ಇದ್ದಾರಂತೆ. ನಮ್ಮ ಜಾತಿ ಒಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೇರವಾಗಿ ಮತಾಂತರಕ್ಕೆ ಪುಷ್ಟಿ ಕೊಟ್ಟಂತಾಗ್ತಾ ಇದೆ ಅನ್ನುವ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ನಾವು ಯಾರು ಕೂಡ ಆಸ್ಪದ ಮಾಡಿಕೊಡಬಾರದು. ಈ ಬಗ್ಗೆ ಸಮುದಾಯಕ್ಕೆ ಮೆಸೇಜ್ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಲಿಂಗಾಯತ ಮುಖಂಡರಿಂದ, ಬಿಜೆಪಿಯ ಲಿಂಗಾಯತ ಮುಖಂಡರಿಂದ. ಜಾತಿ ಗಣತಿ ಮರು ಸಮೀಕ್ಷೆಗೂ ಮೊದಲೇ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಈಗ ಇರೋ ವಿರೋಧಗಳು ಏನು? ಹಳೆಯ ರಿಪೋರ್ಟ್ಗೆ ಕೆಲವು ಕಾರಣಗಳನ್ನು ಮುಂದಿಟ್ಟಿದ್ದು, ಸೈಂಟಿಫಿಕಲಿ ಸರಿಯಾಗಿಲ್ಲ, ಓಬಿರಾಯನ್ ಕಾಲದ್ದು, ಎಲ್ಲ ಕುತ್ಕೊಂಡು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಯಾವುದೋ ಒಂದು ರೂಮಲ್ಲಿ ಕುತ್ಕೊಂಡು, ಮನೆಗೆ ಹೋಗಿಲ್ಲ, ಆಮೇಲೆ ಜಾತಿಗಳನ್ನು ಒಡೆಯುವ ಕೆಲಸ ಆಗಿದೆ. ಹೀಗೆ ಕೆಲವೊಂದು ಗಂಭೀರ ಆರೋಪಗಳಿತ್ತು. ರೇಣುಕಾಚಾರ್ಯ ಸೇರಿದಂತೆ ಇನ್ನು ಹಲವು ಬಿಜೆಪಿಯ ಲಿಂಗಾಯತ ಮುಖಂಡರುಗಳು ಇದಕ್ಕೆ ಜಾಯಿನ್ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಯಡಿಯೂರಪ್ಪ ಅವರಿದ್ದಾರೆ, ಅವರ ಪುತ್ರ ವಿಜಯೇಂದ್ರ ಅವರು, ಸೋಮಣ್ಣ ಅವರಿದ್ದಾರೆ, ಶೆಟ್ಟರ್, ಹೀಗೆ ಬೊಮ್ಮಾಯಿ ಅವರು ಸೇರಿದಂತೆ ಇವರ ನೇತೃತ್ವದಲ್ಲಿ ಈಗ ಇನ್ನುಳಿದಂತಹ ಬಿಜೆಪಿಯ ಲಿಂಗಾಯತ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇವರ ಉದ್ದೇಶ ಏನು ಅಂತ ಹೇಳಿದ್ರೆ, ಪಾಟೀಲ್ ಅವರು ಸೇರಿದ್ದಾರೆ, ರೇಣುಕಾಚಾರ್ಯ, ಹೀಗೆ ಎಲ್ಲ ಲಿಂಗಾಯತ ಬಿಜೆಪಿಯ ಲಿಂಗಾಯತ ನಾಯಕರುಗಳಿದ್ದಾರೆ. ಆ ಸಮುದಾಯದ ಲಿಂಗಾಯತ ನಾಯಕರು ಮರು ಸಮೀಕ್ಷೆಗೆ ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಅಸ್ತಿತ್ವದ ಪ್ರಶ್ನೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರೇಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಮುದಾಯಕ್ಕೆ ಏನು ಮೆಸೇಜ್ ಪಾಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಇವರು? ಕುತೂಹಲ ಇದೆ. ಓಕೆ, ಹೆಚ್ಚಿನ ಮಾಹಿತಿನ ನನ್ನ ಕಲಿ ಕವನ ನೀಡ್ತಾರೆ. ಕವನ, ಆರಂಭದ ರಿಪೋರ್ಟ್ಗೆ ಕೆಲವೊಂದು ಸೈಂಟಿಫಿಕ್ ರೀಸನ್ಸ್ಗಳನ್ನ ಕೊಟ್ಟಿದ್ರು, ಅದು ಸರಿ ಇಲ್ಲ ಅಂತ ಹೇಳಿದ್ರು. ಬಟ್ ಈಗ ಯಾಕೆ ಮರು ಸಮೀಕ್ಷೆಗೆ ವಿರೋಧ? ಯಾಕೆ ಲಿಂಗಾಯತ ನಾಯಕರಿಂದ, ಬಿಜೆಪಿಗೆ ಸೇರಿದ ಲಿಂಗಾಯತ ನಾಯಕರಿಂದ? ಏನಂತೆ ಸಮಸ್ಯೆ? ವಿದ್ಯಾ, ಇದೀಗ ಏನು ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯೋ, ಈ ಒಂದು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಜೊತೆ ಬೇರೆ ಜಾತಿಗಳನ್ನ ಸೇರಿಸೋದಕ್ಕೆ ಇದೀಗ ಸರ್ಕಾರ ಮುಂದಾಗಿರುವಂತದ್ದು. ಅಂದ್ರೆ ಕ್ರಿಶ್ಚಿಯನ್ ಜೋಡಿತ ಬೇರೆ ಜಾತಿಗಳನ್ನ ಕಾಲಂ ಹಾಕೋದಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಅದೇ ರೀತಿಯಾಗಿ ಕುರುಬ ಕ್ರಿಶ್ಚಿಯನ್, ಈ ರೀತಿಯಾಗಿ ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ಗೆ ಮತಾಂತರವಾಗಿರೋರನ್ನ ಒಕ್ಕಲಿಗ ಕ್ರಿಶ್ಚಿಯನ್ಸ್, ಲಿಂಗಾಯತ ಕ್ರಿಶ್ಚಿಯನ್ ಅನ್ನೋದಕ್ಕೆ ಇದೀಗ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಕಾಲಂ ಯಾಕೆ ಅನ್ನುವಂತಹ ಆಕ್ರೋಶವನ್ನ ಬಿಜೆಪಿ ಆಕ್ಷೇಪವನ್ನ ಮಾಡ್ತಾ ಇತ್ತು. ಸೊ ಹೀಗಾಗಿ ಈಗ ಲಿಂಗಾಯತ ಕ್ರಿಶ್ಚಿಯನ್ ಅನ್ನುವಂಥದ್ದು ಬೇಡ, ಯಾಕಂದ್ರೆ ನಮ್ಮ ಜಾತಿ ಒಡೆಯುವ ಕೆಲಸ ಆಗುತ್ತೆ. ಇದು ಯಾರು ಕ್ರಿಶ್ಚಿಯನ್ಗೆ ಮತಾಂತರ ಆಗಿರ್ತಾರೋ ಅವರನ್ನ ಅಲ್ಲಿಗೆ ಬಿಟ್ಬಿಡಿ, ಯಾಕೆ ಲಿಂಗಾಯತ ಅನ್ನುವಂಥದ್ದು ಮುಂದೆ ಯಾಕೆ ಅನ್ನುವಂಥದ್ದು ಇದೀಗ ಲಿಂಗಾಯತ ನಾಯಕರ ಆಕ್ರೋಶ. ಸೊ ಹೀಗಾಗಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇಂದು ಖಾಸಗಿ ಹೋಟೆಲ್ನಲ್ಲಿ ಸುಮಾರು 2-3 ಗಂಟೆಯಿಂದ ಕೂಡ ನಿರಂತರವಾಗಿ ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು, ಅದೇ ರೀತಿ ಎಲ್ಲಾ ಲಿಂಗಾಯತ ನಾಯಕರು, ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, ಅದೇ ರೀತಿಯಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ, ಅರವಿಂದ್ ಬೆಲ್ಲದಿ, ಎಲ್ಲಾ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಸಭೆಯಲ್ಲಿ ಚರ್ಚೆ ನಡೀತಾ ಇರುವಂತದ್ದು ಅಂದ್ರೆ ನಮ್ಮ ಜಾತಿಯ ಜೊತೆಗೆ ಅಂದ್ರೆ ನಮ್ಮ ಸಮುದಾಯದ ಜೊತೆಗೆ ಕ್ರಿಶ್ಚಿಯನ್ ಅನ್ನುವಂತಹ ಪದ ಯಾಕೆ, ಮತಾಂತರವನ್ನ ಇನ್ನೂ ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ, ಇದಕ್ಕೆ ಪುಷ್ಟಿ ಕೊಟ್ಟಂತಾಗುತ್ತೆ, ಜಾತಿ ಒಡೆಯುವ ಕೆಲಸ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶ ಹೊರಾಗ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮೆಲ್ಲರ ನಿಲುವು ಅಂದ್ರೆ ಲಿಂಗಾಯತ ನಾಯಕರು ಯಾರ್ಯಾರಿದ್ದಾರೋ, ಅದೇ ರೀತಿಯಾಗಿ ಲಿಂಗಾಯತ ಸಮುದಾಯ ಏನಿದೆಯೋ, ಲಿಂಗಾಯತ ನಾಯಕರಾಗಿ ಲಿಂಗಾಯತ ಸಮುದಾಯಕ್ಕೆ ನಾವು ಮೆಸೇಜ್ ಕೊಡುವಂತದ್ದು ನಮ್ಮ ಕರ್ತವ್ಯ. ಸೊ ಹೀಗಾಗಿ ನಮ್ಮ ಸಮುದಾಯವನ್ನ ಯಾವುದೇ ರೀತಿಯಾಗಿ ಬೇರೆ ಜಾತಿಯ ಜೊತೆ, ಬೇರೆ ಧರ್ಮದ ಜೊತೆ ಸೇರಿಸೋದಕ್ಕೆ ನಾವು ಬಿಡಬಾರ್ದು. ನಮ್ಮ ಸಮುದಾಯ ಏನಿದ್ರು ಲಿಂಗಾಯತ ಅಷ್ಟೇ. ಸೊ ಹೀಗಾಗಿ ಇದಕ್ಕೆ ಕ್ರಿಶ್ಚಿಯನ್ ಅನ್ನುವಂಥದ್ದು, ಇನ್ಯಾವುದೋ ಮತ್ತೊಂದು ಬೇರೆ ಇದಕ್ಕೆ ಜೋಡಣೆ ಆಗಬಾರ್ದು ಅನ್ನುವಂಥದ್ದು. ಸೊ ಹೀಗಾಗಿ ನಮ್ಮೆಲ್ಲರ ನಿಲುವು ಒಂದೇ ಆಗಿರಬೇಕು. ಮೊದಲು ನಾವು ಒಂದು ನಿಲುವನ್ನ ತೆಗೆದುಕೊಂಡು ನಾವು ಒಂದು ನಿರ್ಧಾರಕ್ಕೆ ಬಂದು ನಂತರ ನಮ್ಮ ಸಮುದಾಯಕ್ಕೆ ಒಂದು ಮೆಸೇಜ್ ರವಾನೆ ಮಾಡೋಣ. ಪ್ರತಿಯೊಂದು
ಕ್ಷೇತ್ರದಲ್ಲೂ ಕೂಡ ಯಾವ್ಯಾವ ಲಿಂಗಾಯತ ಸಮುದಾಯ ಇದೆಯೋ ಎಲ್ಲ ಲಿಂಗಾಯತ ಸಮುದಾಯಕ್ಕೆ ಲಿಂಗಾಯತ ನಾಯಕರ ಮೂಲಕ ಸಂದೇಶ ರವಾನೆ ಮಾಡುವಂಥದ್ದು. ಅಂದ್ರೆ ಇದ್ಯಾವುದಕ್ಕೂ ಕೂಡ ನೀವು ಒಪ್ಕೋಬೇಡಿ, ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಇದೀಗ ಅಂದ್ರೆ ಈ ಒಂದು ಸಭೆಯಲ್ಲಿ ಈ ಒಂದು ಚರ್ಚೆ ಆಗ್ತಾ ಇರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಕವನ.